ಸರ್, ಇವತ್ತು ಪಕ್ಕದ ರಾಜ್ಯದ ಬಗ್ಗೆ ಮಾತಾಡಿದರೆ ಕೇರಳದಲ್ಲಿ ಒಂದಷ್ಟು ವಿಚಾರಗಳು, ಅಲ್ಲಿನ ಕಾಲಿವುಡ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಸಮಿತಿ ರಚನೆ ಆಗಬೇಕು ಅನ್ನೋ ಒಂದು ಕೂಗು ಕೇಳಿ ಬಂತು. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಅಲ್ಲ, ಖಂಡಿತ. ಇವಾಗ ಅದನ್ನು ಏನೋ ಯಾರು ನಿಜವಾಗ್ಲೂ ಆ ಒಂದು ಇದರಲ್ಲಿ ಇದಾಗಿದ್ದಾರೋ ಅವರೇನೋ ಬಯಸ್ತಾ ಇದ್ದಾರೆ, ಬೇಕು ಅಂದರೆ ತಪ್ಪೇನಲ್ಲ ನನ್ನ ಪ್ರಕಾರ. ಬಟ್ ಕೆಲವ್ರು ಹೇಳ್ತಿದಾರಂತೆ ಆಲ್ರೆಡಿ ಇದೆಯಲ್ಲ ನಮ್ಮ ಹತ್ರ, ಇಲ್ಲೇ ಯೂಸ್ ಮಾಡ್ಬೋದಲ್ಲ, ಯಾಕಂದ್ರೆ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಚೇಂಬರ್ ಇದೆ, ಎಲ್ಲ ಇದೆ ಅಂತೀಯಾರಂತೆ. ಅದು ಕರೆಕ್ಟೇ ಆ್ಯಕ್ಚುಲಿ. ಹಾಗಂತ ನೀವು ಇವಾಗ ಅವರು ಬಯಸಿದ್ದು ನಮಗೊಂದು ಸಪ್ರೇಟ್ ಕಮಿಟಿನೇ ಬೇಕು ಅಂದರೆ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಹಿಡಿದು ಇಂಡಸ್ಟ್ರಿ ಅಭಿಪ್ರಾಯ ಅಲ್ದಿರೋ ದೊಡ್ಡವ್ರ ಅಭಿಪ್ರಾಯ ಅಲ್ಲದೆ ಇರ್ಬೋದು. ಬಟ್ ನನ್ನ ಅಭಿಪ್ರಾಯ, ಯಾರಿಗಾರ ಅವ್ರಿಗೇನಾರ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ವೇದಿಕೆ ಬೇಕು ಅಂದರೆ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ಸೊ ನೋಡಿ, ಇವತ್ತು ನಿನ್ನೆ ಒಂದು ಫಿಲಮ್ ಚೇಂಬರಲ್ಲಿ ಮೀಟಿಂಗ್ ಆಯಿತು, ಎಲ್ಲೊಂದು ಕಡೆ ಅದು ಫೇಲ್ಯೂರ್ ಆಯಿತು ಅನ್ನೋ ಚರ್ಚೆಗಳಾಗ್ತಿದೆ. ಯಾಕಂದರೆ ಕಮಿಟಿ ಬೇಕಾ ಬೇಡವಾ ಎರಡೂ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಒಂದು ಕಡೆ ಈ ಕಮಿಟಿ ಮಾಡೋದ್ರಿಂದ ಒಂದಷ್ಟು ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಒಂದು ಕೂಗಾದರೆ, ಈ ಕಮಿಟಿ ಯಾಕೆ ಬೇಕು ಅಂತೇಳಿ ಒಂದು ಕಡೆ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆಯಲ್ಲ, ಇದು ಸ್ಯಾಂಡಲ್ವುಡ್ನ ಕುಗ್ಸುವಂಥ ಕೆಲಸ ಆಗುತ್ತಾ ಅಥವಾ ಅದನ್ನು ಬೆಳೆಸುವಂಥ ಕೆಲಸಗಳಾಗುತ್ತಾ ಅಂತ? ಇಲ್ಲ, ಅದು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಈಗೇನು ಯಾವ ರೀತಿ ಕುಗ್ಸೋವಂಥ ಕೆಲಸ ಆಗುತ್ತೆ, ಯಾವ ರೀತಿ ಬೆಳೆಸೋ, ಇದು ಏನೋ ಕೆಲವ್ರಿಗೆ ಒಂದು ಇದು ಆ್ಯಕ್ಚುಲಿ. ಇವಾಗ ನಾನೇನೋ ಇದಾಗ್ತಿದ್ದೆ, ನನಗೊಂದೇನೋ ಒಂದು ವೇದಿಕೆ ಬೇಕು ಅನ್ನೋದು ಒಂದಿರ್ಬೋದು. ಅದು ಗೊತ್ತಿಲ್ಲ ಏನು ವಿಚಾರಗಳಾಗಿದೆ, ನನಗೆ ಅಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡಿಲ್ಲ, ಯಾವ ರೀತಿ ಬೇಕು ಬೇಡ ಆಗ್ತಿದೆ ಅಂತ. ಸೊ ನನ್ನ ಒಂದೇ ಒಂದು ಅಭಿಪ್ರಾಯ ಅಂದರೆ, ಯಾರಿಗೇ ಏನೇ ಶೋಷಣೆಗೊಳಗಾದಾಗ, ಏನೇ ತೊಂದರೆ ಆದಾಗಲೂ ಧ್ವನಿ ಎತ್ತಬೇಕು. ಆ ಟೈಮಲ್ಲೇ ಧ್ವನಿ ಎತ್ತಿದ್ರೆ ತುಂಬ ಒಳ್ಳೆಯದು. ಏನು ಹೇಳಿ, ಆ ಟೈಮಲ್ಲಿ ಸಪ್ರೆಸ್ ಆಗಬೇಡಿ, ಕಾಂಪ್ರಮೈಸ್ ಆಗಬೇಡಿ. ನಿಜವಾಗ್ಲೂ ಓಕೆ, ಏನಂದರೆ ಏನೇ ಪ್ರಾಬ್ಲಮ್ ಆದಾಗಲೂ ಒಂದು ಸತಿ ವಾರ್ನಿಂಗ್ ಕೊಡ್ಬೋದು, 2 ಸತಿ ವಾರ್ನಿಂಗ್ ಕೊಡ್ಬೋದು, 3ನೇ ಸತಿ ಯು ಹ್ಯಾವ್ ಟು ಕಮ್ ಔಟ್. ಧೈರ್ಯವಾಗಿ ನೀವು ಹೊರಗೆ ಬರಲೇಬೇಕು. ಅದೊಂದೇ ದಾರಿ ಆ್ಯಕ್ಚುಲಿ ಇನ್ನೊಬ್ಬರು ಹೆದರೋದಕ್ಕೆ. ಏನು ಹೇಳಿ, ತುಂಬ ವರ್ಷಗಳು ಬಿಟ್ಟು ಯಾವುದೋ ಒಂದು ಈ ಥರದ್ದೇನೋ ಆದಾಗ ಏನಾಗುತ್ತೆ, ಅಲ್ಲಿ ಏನೇನೋ ಊಹಾಪೋಹಗಳು ಉಟ್ಕೊಳ್ಳುತ್ತೆ, ಸಂಶಯಗಳು ಉಟ್ಕೊಳ್ಳುತ್ತೆ. ಸೊ ಆದಷ್ಟು ಆ ಟೈಮಲ್ಲೇ ಅದನ್ನು ಪ್ರತಿರೋಧಿಸಿ ಅದನ್ನು ಏನೋ ಎದ್ದು ನಿಲ್ಲೋದಿದೆಯಲ್ಲ, ಅದಕ್ಕೆ ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಸ್ಯಾಂಡಲ್ವುಡ್ನಲ್ಲಿ ಹೋಮ ಹವನ ಮಾಡಿ ಅದನ್ನು ಕಾಪಾಡ್ಕೊಳ್ಳೋ ಹಂತಕ್ಕೆ ಹೋಗಿದ್ಯಾ? ಏನೋ ಕೆಲವ್ರಿಗೆ ಅನ್ಸುತ್ತೆ ಆ್ಯಕ್ಚುಲಿ, ಏನೋ ಒಂದು ಇದು ಎಲ್ಲ ಸೇರೋಣ, ಒಂದೇ ಇಲ್ಲ. ಈಗ ನಾವು ಒಂದು ಮನೇಲಿ ಒಂದು ಪೂಜೆ ಮಾಡಿದ್ರೆ ಎಲ್ಲರೂ ಸೇರಿಸ್ಬೇಕನ್ನೋದೇ ಒಂದು ಉದ್ದೇಶ ಇರ್ಬೋದು ಅದು ಆ್ಯಕ್ಚುಲಿ. ಸೊ ಎಲ್ಲ ಸೇರಿ ಒಂದು ಪಾಸಿಟಿವ್ ಒಂದು ಇದು ಬರಲಿ ಅನ್ನೋದಕ್ಕೆ ಮಾಡಿರ್ಬೋದು. ಅದೇನು ತಪ್ಪೇನಲ್ಲ ಅನ್ಸುತ್ತೆ ನನಗೆ. ಅದೇ, ನಾವು ಕೂಡ ತಪ್ಪು ಅಂತ ಭಾವಿಸ್ತಿಲ್ಲ. ಆದರೆ ಒಂದು ಹೋಮ ಹವನ ಮಾಡಿ ಸ್ಯಾಂಡಲ್ವುಡ್ನಲ್ಲಿ ಎಲ್ಲೋ ಒಂದು ಕಡೆ ಕಳಂಕ ಮೆತ್ಕೊಂಡಿದೆ, ಅದನ್ನು ದೂರ ಮಾಡಬೇಕು ಅನ್ನೋದು, ಜೊತೆಗೆ ಸ್ಯಾಂಡಲ್ವುಡ್ಗೆ ಒಳ್ಳೇದಾಗಬೇಕು. ಇಲ್ಲ, ಒಳ್ಳೇದಲ್ವಾ. ಏನೇ ಒಳ್ಳೇದು ಮಾಡಿದ್ರು ಕೂಡ ಏನೋ ಒಂದು ಈ ಥರ ಕಾರ್ಯಕ್ರಮಗಳಾದರೆ ಎಲ್ಲರೂ ಸೇರ್ತಾರೆ, ಏನೋ ಒಂದು ಪಾಸಿಟಿವ್ ಚರ್ಚೆಗಳಾಗುತ್ತೆ. ಇಟ್ ಈಸ್ ಗುಡ್ ಅಲ್ವಾ. ಏನಾಗ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ಹಾಗಾದರೆ ನಿಮ್ಮ ಪ್ರಕಾರ? ಈಗ ಎಲ್ಲರೂ ಏನಾಗಬೇಕು ಅದೇ ಆಗ್ತಾ ಇದೆ. ಎಲ್ಲರೂ ಒಳ್ಳೇದಾಗಬೇಕು, ಎಲ್ಲರೂ ಸೇರಬೇಕು ಅನ್ನೋದು. ಯಾಕಂದ್ರೆ ಇಷ್ಟು ಸೇರ್ತಾ ಇರಲಿಲ್ವ ಯಾರನ್ನು? ಎಲ್ಲ ಸೇರ್ತಾ ಇದ್ರು, ಇಲ್ಲ ಅಂತಲ್ಲ. ಇದು ಹಿಂದಿನಿಂದನೂ ಅದು ಬಂದೇ ಸೇರ್ತಾ ಇಲ್ಲ ಅಂತಾರೆ, ಸೇರೋರು ಸೇರ್ತಾ ಇರ್ತಾರೆ, ಸಿನಿಮಾ ಮಾಡೋರು ಮಾಡ್ತಾ ಇರ್ತಾರೆ. ಪ್ಯಾನ್ ಇಂಡಿಯಾ ಸೂಪರ್ ಡೂಪರ್ ಹಿಟ್ ಆಗೋದು ಆಗ್ತಾ ಇರುತ್ತೆ. ಇದು ನಿರಂತರ, ಇವತ್ತಂತಲ್ಲ, ಫ್ಲಾಪ್ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದನೂ ಫ್ಲಾಪ್ ನೋಡಿದೆ ಇಂಡಸ್ಟ್ರಿ, ಎಷ್ಟೋ ವರ್ಷಗಳಿಂದನೂ ಸೂಪರ್ ಹಿಟ್ ನೋಡಿದೆ. ನನಗೆ ಯಾರೋ ಒಬ್ಬರು ಭಾಳ ಚೆನ್ನಾಗಿ ಹೇಳೋರೊಬ್ರು, ಪಾಲ್ ಚಂದಾನಿ ಅಂತ, ಅವರು ಇಲ್ಲ ನನಗೆ ಆಗಲ್ಲ, ನನಗೆ ಇಂಡಸ್ಟ್ರಿ ಸರಿ ಇಲ್ಲ, ನಾನು ಬಿಟ್ಬಿಡ್ತೀನಿ ಅಂತ. ಯಾರೋ ಇನ್ನೊಬ್ರು, ಏನು ಸರ್ ನೀವು ಯಾವಾಗ ಹಂಗೆ ಹೇಳ್ತೀರಾ, 20 ವರ್ಷದಿಂದ ಇದೇ ಹೇಳ್ತಿದ್ದೀರಾ, ಇವತ್ತಿಗೂ ನೀವು ಇಂಡಸ್ಟ್ರಿಲಿ ಇದ್ದೀರಾ ಅಂತ. ಆ ಥರ ಮಾತಾಡ್ಬೇಕಾದ್ರೆ ಅಂತೀವಿ ಏನೋ ಸರಿ ಇಲ್ಲ. ದಟ್ ಡಸಂಟ್ ಮೀನ್ ದಟ್ ಎವ್ರಿಥಿಂಗ್ ಈಸ್ ರಾಂಗ್ ಅಂತಲ್ಲ. ಎಲ್ಲೋ ಸಣ್ಣ ಪುಟ್ಟಗಳು, ಮನೆ ಅಂದರೆ ಸಂಸಾರ ಅಂದ್ರೇ ಒಂದು ಸಣ್ಣ ಪುಟ್ಟ ತಪ್ಪು ಸರಿಗಳಿರುತ್ತೆ. ಆ ಥರ ಈ ದೊಡ್ಡ ಇಂಡಸ್ಟ್ರಿ ಅಂದಾಗ ಹಲವಾರು ಜನಗಳಿದ್ದಾಗ ಏನೋ ಒಂದು ಸಣ್ಣ ಪುಟ್ಟ ಬರುತ್ತೆ ಹೋಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಇವತ್ತು ಒಂದು ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ದರ್ಶನ್, ಈ ವಿಚಾರವಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಅವರು ಏನು ಹೇಳಬೇಕು ಅನ್ಸುತ್ತೆ ನಿಮ್ಗೆ ಹೇಳಿ. ಆ್ಯಕ್ಚುಲಿ ಕೇಳಿದ್ರೆ ನೋವಾಗುವಂಥ ಸಂಗತಿ ಅದು. ಎಲ್ಲರಿಗೂ ಒಂದು ನೋವಾಗಿದೆ, ಎಷ್ಟೋ ಫ್ಯಾನ್ಸ್ಗಳು ನೋವಾಗಿದೆ, ಎಲ್ಲರಿಗೂ ಒಂದು ಬೇಸರದ ಸಂಗತಿ ಅದು. ನೋಡೋಣ, ಅದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಒಂದು ಮಾದರಿ ಆಗಿರ್ತಾರೆ ಯಾವತ್ತೂ ಕೂಡ ನಟ, ಪ್ರತಿಯೊಬ್ಬರಿಗೂ ಕೂಡ. ಆದರೆ ಇವತ್ತು ಒಂದು ಮಾತು ಹೇಳಿದಿದ್ರೆ ಆತ ಮಾಡಿರೋ ತಪ್ಪು ಅಲ್ಲ. ಇದನ್ನು ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ, ಮತ್ತೆ ಮತ್ತೆ ಅದನ್ನು ಚರ್ಚೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಇಷ್ಟೇ, ನೀವೇನು ಹೇಳ್ತೀರೋ ಅದನ್ನು ನೋಡ್ತಾ ಇದ್ದೀವಿ ನಾವು ಅಲ್ವಾ. ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ, ನಮಗೇನು ಗೊತ್ತಿಲ್ಲ. ನೀವೇನು ಹೇಳ್ತಿದ್ದೀರಾ, ಏನಾಗ್ತಿದೆ ಅಂತ, ಅದ್ರ ಮೇಲೆ ನಾನು ಮಾತಾಡಬೇಕು, ಇನ್ನೇನು ಮಾತಾಡೋಕ್ಕೆ ಸಾಧ್ಯ ನಾನು? ಅಲ್ಲ, ಯಾಕೆಂದರೆ ಇವತ್ತು ಸಿನಿಮಾ ನಟರು ಅಂತ ಬಂದಾಗ ಅವ್ರಿಗೆ ಆದಂಥ ಒಂದು ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ನೋಡಿ, ಯಾರೊಬ್ರು ಈ ಥರ ತಪ್ಪು ಮಾಡಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಅದು ಅಲ್ಲಿಗಲ್ಲಿಗೆ ಕ್ಲಿಯರ್ ಆಗಿರೋದು ಅಂತ ಅನಿಸುತ್ತೆ. ಆದರೆ ಕಾನೂನನ್ನ ಕೈಗೆ ತಗೊಂಡು ಈ ರೀತಿಯಾಗಿ ಆಗೋದ್ರ ಮೇಲೆ ನಾವು ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಏನೋ ಒಂದು ಆಗಿದೆ, ಅದು ಗೊತ್ತಿಲ್ಲ ನಮಗೆ, ಏನಾಗಿದೆ ಏನಾಗಿಲ್ಲ ಏನೂ ಗೊತ್ತಿಲ್ಲಲ್ಲ. ಅದು
ಇಲ್ಲ ಅಂದರೆ ಯಾಕೆ ಈ ಕೋರ್ಟು, ಪೊಲೀಸ್ ಇನ್ವೆಸ್ಟಿಗೇಷನ್ನು, FIRಗಳೆಲ್ಲ ಯಾಕೆ ಬೇಕಾಗಿತ್ತು? ನಾವೇ ಜಡ್ಜ್ಮೆಂಟಲ್ಲಿ ಆಗ್ಬಿಟ್ರೆ ನಾವು ಜಡ್ಜ್ಮೆಂಟಲ್ಲಿ ಆಗುತ್ತಾ ಈ ವಿಷಯ? ಅಲ್ಲ ಅಲ್ವಾ, ಆಗಲ್ಲ ಅಲ್ವಾ? ಒಂದು ಸಿಸ್ಟಮ್ ಇದೆಯಲ್ವಾ, ಆಗ್ತಾ ಇದೆಯಲ್ವ ಒಂದು ಸಿಸ್ಟಮ್ಮು. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ, FIR ಆಗ್ತಿದೆ, ಕೋರ್ಟ್ ಇದೆ, ಕೋರ್ಟ್ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಅಲ್ಲಿವರೆಗಾರ ನಾವು ಸಮಾಧಾನವಾಗಿರ್ಬೇಕಲ್ವ? ಸೊ ಅಂದರೆ ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ, ಜಡ್ಜ್ಮೆಂಟ್ ಆಗಲಿ ಅಲ್ಲ, ನೋಡೋಣ. ಅದೇ ಹೇಳಿದ್ದು ನಾನು, ವಿ ಕೆನಾಟ್ ಟೇಕ್ ಜಡ್ಜ್ಮೆಂಟ್ ಆ್ಯಕ್ಚುಲಿ. ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ನಮ್ಗೇನು ಗೊತ್ತಿದೆ ಅಂತ ಮಾತಾಡೋದು ಅದ್ರ ಬಗ್ಗೆ ಅಲ್ವಾ? ಒಂದಷ್ಟು ಚಾರ್ಜ್ ಶೀಟಲ್ಲಿ ಗಮನಿಸಿದಾಗ ಅಲ್ಲ, ಕರೆಕ್ಟು. ಅದ್ರ ಮೇಲೆ ಜಡ್ಜ್ಮೆಂಟ್ ನಾವು ಕೊಡೋದಕ್ಕೆ ಸಾಧ್ಯ ಜಡ್ಜ್ಮೆಂಟ್ ಕೊಡೋದ್ರ ಬಗ್ಗೆ ಅಂತಲ್ಲ, ಈ ಸಿನಿಮಾ ನಟರಿಗೆ ಅಲ್ಲ, ನೀವು ಏನೇ ಹೇಳಿ ಮತ್ತೆ ನಾವು ವಿ ಕೆನಾಟ್ ಆ್ಯಕ್ಚುಲಿ ಒನ್ ಸೈಡೆಡ್ ನಾವು ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ. ಸೊ ನಡೀಲಿ, ಅದೆಲ್ಲ ಆಗಲಿ, ಹೊರಗೆ ಬರುತ್ತೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ವಿ ಶುಡ್ ರೆಸ್ಪೆಕ್ಟ್ ಅವರ್ ಡಿಪಾರ್ಟ್ಮೆಂಟ್. ನಮ್ಗೆ ಗೌರವ ಇರಬೇಕು ನ್ಯಾಯಾಂಗದ ಬಗ್ಗೆ, ಪೊಲೀಸ್ ವ್ಯವಸ್ಥೆ ಬಗ್ಗೆ. ಖಂಡಿತ ಅವ್ರು ಕೆಲಸ ಮಾಡ್ತಾರೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಬೇಕು ಆ್ಯಕ್ಚುಲಿ. ಅಂದರೆ ಯಾವ ಥರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ? ಅಲ್ಲ, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ರೆ ಹೇಳ್ತಿದ್ದೆ. ನೀವು ನನ್ನ ಆರ್ಟಿಸ್ಟು, ನಾನೊಬ್ಬ ನನ್ನ ಒಂದು ಕುಟುಂಬದಲ್ಲಿ ಆದಾಗ ನನ್ನ ನೋವಾಗಿದೆ ಅಂತ ಹೇಳ್ತೀನಿ ಅಷ್ಟೇ ಹೊರತು ಹೌ ಕೆನ್ ಇಟ್ ಎಲ್ಲ ಆ್ಯಕ್ಚುಲಿ ಹಿಂಗೆ ನಡೀತಿದೆ ಹಿಂಗಾಗತ್ತೆ ಅಂತ ನನಗೆ ಅರ್ಥನೇ ಆಗಿಲ್ಲ. ಅದಕ್ಕೆ ನಾನು ಹಿಂಗೆ ಮಾತಾಡೋಕ್ಕೆ ಸಾಧ್ಯ? ಅದನ್ನು ಒಂದಷ್ಟು ಜನ ಅವ್ರ ಪರವಾಗಿ ನಿಂತ್ಕೊಂಡ್ರು, ಒಂದಷ್ಟು ಜನ ಅದು ಇದ್ದೇ ಇರುತ್ತೆ ಬಿಡಿ, ಅದು ಇದ್ದೇ ಇರುತ್ತೆ. ಒಪಿನಿಯನ್ಸ್ ಇರುತ್ತದು ಆ್ಯಕ್ಚುಲಿ. ಪ್ರೀತಿಸೋರಿಗೆ ಅದು ಕರೆಕ್ಟ್ ಅನ್ಸುತ್ತೆ, ಬೇರೆಯವ್ರಿಗೆ ಅದು ತಪ್ಪು ಅನ್ಸುತ್ತೆ. ಅದನ್ನ ನಾವು ಅದ್ರ ಬಗ್ಗೆ ಮಾತಾಡಬಾರ್ದಲ್ವ ಆ್ಯಕ್ಚುಲಿ. ಏನೋ ಬಯಸ್ತಾ ಇದ್ದಾರೆ, ಬೇಕು ಅಂದರೆ ತಪ್ಪೇನಲ್ಲ ನನ್ನ ಪ್ರಕಾರ. ಬಟ್ ಕೆಲವ್ರು ಹೇಳ್ತೀಯಾರಂತೆ ಆಲ್ರೆಡಿ ಇದೆಯಲ್ಲ ನಮ್ಮ ಹತ್ರ, ಇಲ್ಲೇ ಯೂಸ್ ಮಾಡ್ಬೋದಲ್ಲ, ಯಾಕಂದ್ರೆ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಚೇಂಬರ್ ಇದೆ, ಎಲ್ಲ ಇದೆ ಅಂತೀಯಾರಂತೆ. ಅದು ಕರೆಕ್ಟೇ ಆ್ಯಕ್ಚುಲಿ. ಹಾಗಂತ ನೀವು ಇವಾಗ ಅವ್ರು ಬಯಸಿದ್ದು ನಮಗೊಂದು ಸಪ್ರೇಟ್ ಕಮಿಟಿನೇ ಬೇಕು ಅಂದರೆ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಹಿಡಿದು ಇಂಡಸ್ಟ್ರಿ ಅಭಿಪ್ರಾಯ ಇಲ್ದಿರೋ ದೊಡ್ಡವ್ರ ಅಭಿಪ್ರಾಯ ಅಲ್ಲದೆ ಇರ್ಬೋದು. ಬಟ್ ನನ್ನ ಅಭಿಪ್ರಾಯ, ಯಾರಿಗಾರ ಅವ್ರಿಗೇನಾರ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ವೇದಿಕೆ ಬೇಕು ಅಂದರೆ ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ಸೊ ನೋಡಿ, ಇವತ್ತು ನಿನ್ನೆ ಒಂದು ಫಿಲಮ್ ಚೇಂಬರಲ್ಲಿ ಮೀಟಿಂಗ್ ಆಯಿತು, ಎಲ್ಲೊಂದು ಕಡೆ ಅದು ಫೇಲ್ಯೂರ್ ಆಯಿತು ಅನ್ನೋ ಚರ್ಚೆಗಳಾಗ್ತಿದೆ. ಯಾಕಂದರೆ ಕಮಿಟಿ ಬೇಕಾ ಬೇಡವಾ ಎರಡೂ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಒಂದು ಕಡೆ ಈ ಕಮಿಟಿ ಮಾಡೋದ್ರಿಂದ ಒಂದಷ್ಟು ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಒಂದು ಕೂಗಾದರೆ, ಈ ಕಮಿಟಿ ಯಾಕೆ ಬೇಕು ಅಂತೇಳಿ ಒಂದು ಕಡೆ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆಯಲ್ಲ, ಇದು ಸ್ಯಾಂಡಲ್ವುಡ್ನ ಕುಗ್ಸುವಂಥ ಕೆಲಸ ಆಗುತ್ತಾ ಅಥವಾ ಅದನ್ನು ಬೆಳೆಸುವಂಥ ಕೆಲಸಗಳಾಗುತ್ತಾ ಅಂತ? ಇಲ್ಲ, ಅದು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಏನು ಯಾವ ರೀತಿ ಕುಗ್ಸೋವಂಥ ಕೆಲಸ ಆಗುತ್ತೆ, ಯಾವ ರೀತಿ ಬೆಳೆಸೋ, ಇದು ಏನೋ ಕೆಲವ್ರಿಗೆ ಒಂದು ಇದು ಆ್ಯಕ್ಚುಲಿ. ಇವಾಗ ನಾನೇನೋ ಇದಾಗ್ತಿದ್ದೆ, ನನಗೊಂದೇನೋ ಒಂದು ವೇದಿಕೆ ಬೇಕು ಅನ್ನೋದು ಒಂದಿರ್ಬೋದು. ಅದು ಗೊತ್ತಿಲ್ಲ ಏನು ವಿಚಾರಗಳಾಗಿದೆ, ನನಗೆ ಅಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡಿಲ್ಲ, ಯಾವ ರೀತಿ ಬೇಕು ಬೇಡ ಆಗ್ತಿದೆ ಅಂತ. ಸೊ ನನ್ನ ಒಂದೇ ಒಂದು ಅಭಿಪ್ರಾಯ ಅಂದರೆ, ಯಾರಿಗೇ ಏನೇ ಶೋಷಣೆಗೊಳಗಾದಾಗ, ಏನೇ ತೊಂದರೆ ಆದಾಗಲೂ ಧ್ವನಿ ಎತ್ತಬೇಕು. ಆ ಟೈಮಲ್ಲೇ ಧ್ವನಿ ಎತ್ತಿದ್ರೆ ತುಂಬ ಒಳ್ಳೆಯದು. ಏನು ಹೇಳಿ, ಆ ಟೈಮಲ್ಲಿ ಸಪ್ರೆಸ್ ಆಗಬೇಡಿ, ಕಾಂಪ್ರಮೈಸ್ ಆಗಬೇಡಿ. ನಿಜವಾಗ್ಲೂ ಓಕೆ, ಏನಂದರೆ ಏನೇ ಪ್ರಾಬ್ಲಮ್ ಆದಾಗಲೂ ಒಂದು ಸತಿ ವಾರ್ನಿಂಗ್ ಕೊಡ್ಬೋದು, 2 ಸತಿ ವಾರ್ನಿಂಗ್ ಕೊಡು, 3ನೇ ಸತಿ ಯು ಹ್ಯಾವ್ ಟು ಕಮ್ ಔಟ್. ಧೈರ್ಯವಾಗಿ ನೀವು ಹೊರಗೆ ಬರಲೇಬೇಕು. ಅದೊಂದೇ ದಾರಿ ಆ್ಯಕ್ಚುಲಿ ಇನ್ನೊಬ್ಬರು ಹೆದರೋದಕ್ಕೆ. ಏನು ಹೇಳಿ, ತುಂಬ ವರ್ಷಗಳು ಬಿಟ್ಟು ಯಾವುದೋ ಒಂದು ಈ ಥರದ್ದೇನೋ ಆದಾಗ ಏನಾಗುತ್ತೆ, ಅಲ್ಲಿ ಏನೇನೋ ಊಹಾಪೋಹಗಳು ಉಟ್ಕೊಳ್ಳುತ್ತೆ, ಸಂಶಯಗಳು ಉಟ್ಕೊಳ್ಳುತ್ತೆ. ಸೊ ಆದಷ್ಟು ಆ ಟೈಮಲ್ಲೇ ಅದನ್ನು ಪ್ರತಿರೋಧಿಸಿ ಅದನ್ನು ಏನೋ ಎದ್ದು ನಿಲ್ಲೋದಿದೆಯಲ್ಲ, ಅದಕ್ಕೆ ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಸ್ಯಾಂಡಲ್ವುಡ್ನಲ್ಲಿ ಹೋಮ ಹವನ ಮಾಡಿ ಅದನ್ನು ಕಾಪಾಡ್ಕೊಳ್ಳೋ ಹಂತಕ್ಕೆ ಹೋಗಿದ್ಯಾ? ಏನೋ ಕೆಲವ್ರಿಗೆ ಅನ್ಸುತ್ತೆ ಆ್ಯಕ್ಚುಲಿ, ಏನೋ ಒಂದು ಇದು ಎಲ್ಲ ಸೇರೋಣ, ಒಂದೇ ಇಲ್ಲ. ಈಗ ನಾವು ಒಂದು ಮನೇಲಿ ಒಂದು ಪೂಜೆ ಮಾಡಿದ್ರೆ ಎಲ್ಲರೂ ಸೇರಿಸ್ಬೇಕನ್ನೋದೇ ಒಂದು ಉದ್ದೇಶ ಇರ್ಬೋದು ಅದು ಆ್ಯಕ್ಚುಲಿ. ಸೊ ಎಲ್ಲ ಸೇರಿ ಒಂದು ಪಾಸಿಟಿವ್ ಒಂದು ಇದು ಬರಲಿ ಅನ್ನೋದಕ್ಕೆ ಮಾಡಿರ್ಬೋದು. ಅದೇನು ತಪ್ಪೇನಲ್ಲ ಅನ್ಸುತ್ತೆ ನನಗೆ. ಅದೇ, ನಾವು ಕೂಡ ತಪ್ಪು ಅಂತ ಭಾವಿಸ್ತಿಲ್ಲ. ಆದರೆ ಒಂದು ಹೋಮ ಹವನ ಮಾಡಿ ಸ್ಯಾಂಡಲ್ವುಡ್ನಲ್ಲಿ ಎಲ್ಲೋ ಒಂದು ಕಡೆ ಕಳಂಕ ಮೆತ್ಕೊಂಡಿದೆ, ಅದನ್ನು ದೂರ ಮಾಡಬೇಕು ಅನ್ನೋದು, ಜೊತೆಗೆ ಸ್ಯಾಂಡಲ್ವುಡ್ಗೆ ಒಳ್ಳೇದಾಗಬೇಕು. ಇಲ್ಲ, ಒಳ್ಳೇದಲ್ವಾ? ಏನೇ ಒಳ್ಳೇದು ಮಾಡಿದ್ರು ಕೂಡ ಏನೋ ಒಂದು ಈ ಥರ ಕಾರ್ಯಕ್ರಮಗಳಾದರೆ ಎಲ್ಲರೂ ಸೇರ್ತಾರೆ, ಏನೋ ಒಂದು ಪಾಸಿಟಿವ್ ಚರ್ಚೆಗಳಾಗುತ್ತೆ. ಇಟ್ ಈಸ್ ಗುಡ್ ಅಲ್ವಾ? ಏನಾಗ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ಹಾಗಾದರೆ ನಿಮ್ಮ ಪ್ರಕಾರ? ಈಗ ಎಲ್ಲರೂ ಏನಾಗಬೇಕು ಅದೇ ಆಗ್ತಾ ಇದೆ. ಎಲ್ಲರೂ ಒಳ್ಳೇದಾಗಬೇಕು, ಎಲ್ಲರೂ ಸೇರಬೇಕು ಅನ್ನೋದು. ಯಾಕಂದ್ರೆ ಇಷ್ಟು ದಿವಸ ಸೇರ್ತಾ ಇರಲಿಲ್ವ ಯಾರನ್ನು? ಎಲ್ಲ ಸೇರ್ತಾ ಇದ್ರು, ಇಲ್ಲ ಅಂತಲ್ಲ. ಇದು ಹಿಂದಿನಿಂದನೂ ಅದು ಬಂದೇ ಸೇರ್ತಾ ಇಲ್ಲ ಅಂತಾರೆ, ಸೇರೋರು ಸೇರ್ತಾ ಇರ್ತಾರೆ, ಸಿನಿಮಾ ಮಾಡೋರು ಮಾಡ್ತಾ ಇರ್ತಾರೆ. ಪ್ಯಾನ್ ಇಂಡಿಯಾ ಸೂಪರ್ ಡೂಪರ್ ಹಿಟ್ ಆಗೋದು ಆಗ್ತಾ ಇರುತ್ತೆ. ಇದು ನಿರಂತರ, ಇವತ್ತಂತಲ್ಲ, ಫ್ಲಾಪ್ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದನೂ ಫ್ಲಾಪ್ ನೋಡಿದೆ ಇಂಡಸ್ಟ್ರಿ, ಎಷ್ಟೋ ವರ್ಷಗಳಿಂದನೂ ಸೂಪರ್ ಹಿಟ್ ನೋಡಿದೆ. ನನಗೆ ಯಾರೋ ಒಬ್ಬರು ಭಾಳ ಚೆನ್ನಾಗಿ ಹೇಳೋರೊಬ್ರು, ಪಾಲ್ ಚಂದಾನಿ ಅಂತ, ಅವರು ಇಲ್ಲ ನನಗೆ ಆಗಲ್ಲ, ನನಗೆ ಇಂಡಸ್ಟ್ರಿ ಸರಿ ಇಲ್ಲ, ನಾನು ಬಿಟ್ಬಿಡ್ತೀನಿ ಅಂತ. ಯಾರೋ ಇನ್ನೊಬ್ರು, ಏನು ಸರ್ ನೀವು ಯಾವಾಗ ಹಂಗೆ ಹೇಳ್ತೀರಾ, 20 ವರ್ಷದಿಂದ ಇದೇ ಹೇಳ್ತಿದ್ದೀರಾ, ಇವತ್ತಿಗೂ ನೀವು ಇಂಡಸ್ಟ್ರಿಲಿ ಇದ್ದೀರಾ ಅಂತ. ಆ ಥರ ಮಾತಾಡ್ಬೇಕಾದ್ರೆ ಅಂತೀವಿ ಏನೋ ಸರಿ ಇಲ್ಲ. ದಟ್ ಡಸಂಟ್ ಮೀನ್ ದಟ್ ಎವ್ರಿಥಿಂಗ್ ಈಸ್ ರಾಂಗ್ ಅಂತಲ್ಲ. ಎಲ್ಲೋ ಸಣ್ಣ ಪುಟ್ಟಗಳು, ಮನೆ ಅಂದರೆ ಸಂಸಾರ ಅಂದ್ರೇ ಒಂದು ಸಣ್ಣ ಪುಟ್ಟ ತಪ್ಪು ಸರಿಗಳಿರುತ್ತೆ. ಆ ಥರ ಈ ದೊಡ್ಡ ಇಂಡಸ್ಟ್ರಿ ಅಂದಾಗ ಹಲವಾರು ಜನಗಳಿದ್ದಾಗ
ಏನೋ ಒಂದು ಸಣ್ಣ ಪುಟ್ಟ ಬರುತ್ತೆ ಹೋಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಇವತ್ತು ಒಂದು ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ದರ್ಶನ್ ಒಂದು ಈ ವಿಚಾರವಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಅವರು ಈ ಇಲ್ಲ, ಏನು ಹೇಳಬೇಕು ಅನ್ಸುತ್ತೆ ನಿಮ್ಗೆ ಹೇಳಿ. ಆ್ಯಕ್ಚುಲಿ ಕೇಳಿದ್ರೆ ನೋವಾಗುವಂಥ ಸಂಗತಿ ಅದು. ಎಲ್ಲರಿಗೂ ಒಂದು ನೋವಾಗಿದೆ, ಎಷ್ಟೋ ಫ್ಯಾನ್ಸ್ಗಳು ನೋವಾಗಿದೆ, ಎಲ್ಲರಿಗೂ ಒಂದು ಒಂದು ಬೇಸರದ ಸಂಗತಿ ಅದು. ನೋಡೋಣ, ಅದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಒಂದು ಮಾದರಿ ಆಗಿರ್ತಾರೆ ಯಾವತ್ತೂ ಕೂಡ ನಟ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಇವತ್ತು ಒಂದು ಮಾತು ಹೇಳಿದಿದ್ರೆ ಆತ ಮಾಡಿರೋ ತಪ್ಪು ಅಲ್ಲ, ಇದನ್ನು ನಾವು ಇದನ್ನು ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ, ಮತ್ತೆ ಮತ್ತೆ ಅದನ್ನು ಚರ್ಚೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಇಷ್ಟೇ, ನೀವೇನು ಹೇಳ್ತೀರೋ ಅದನ್ನು ನೋಡ್ತಾ ಇದ್ದೀವಿ ನಾವು ಅಲ್ವಾ. ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ, ನಮಗೇನು ಗೊತ್ತಿಲ್ಲ. ನೀವೇನು ಹೇಳ್ತಿದ್ದೀರಾ, ಏನಾಗ್ತಿದೆ ಅಂತ ಅದ್ರ ಮೇಲೆ ನಾನು ಮಾತಾಡಬೇಕು, ಇನ್ನೇನು ಮಾತಾಡೋಕ್ಕೆ ಸಾಧ್ಯ ನಾನು? ಅಲ್ಲ, ಯಾಕೆಂದರೆ ಇವತ್ತು ಸಿನಿಮಾ ನಟರು ಅಂತ ಬಂದಾಗ ಅವ್ರಿಗೆ ಆದಂಥ ಒಂದು ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ನೋಡಿ, ಯಾರೊಬ್ರು ಈ ಥರ ತಪ್ಪು ಮಾಡಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಅದು ಅಲ್ಲಿಗಲ್ಲಿಗೆ ಕ್ಲಿಯರ್ ಆಗಿರೋದು ಅಂತ ಅನಿಸುತ್ತೆ. ಆದರೆ ಕಾನೂನನ್ನ ಕೈಗೆ ತಗೊಂಡು ಈ ರೀತಿಯಾಗಿ ತಪ್ಪನ್ನ ಮಾಡ್ಕೊಂಡ್ರೆ ಆಗೋದ್ರ ಮೇಲೆ ನಾವು ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಏನೋ ಒಂದು ಆಗಿದೆ, ಅದು ಗೊತ್ತಿಲ್ಲ ನಮ್ಗೆ, ಏನಾಗಿದೆ ಏನಾಗಿಲ್ಲ ಏನೂ ಗೊತ್ತಿಲ್ಲಲ್ಲ. ಅದು ಇಲ್ಲ ಅಂದರೆ ಯಾಕೆ ಕೋರ್ಟು, ಪೊಲೀಸ್ ಇನ್ವೆಸ್ಟಿಗೇಷನ್ನು, FIRಗಳೆಲ್ಲ ಯಾಕೆ ಬೇಕಾಗಿತ್ತು? ನಾವೇ ಜಡ್ಜ್ಮೆಂಟಲ್ಲಿ ಆಗ್ಬಿಟ್ರೆ ನಾವು ಜಡ್ಜ್ಮೆಂಟಲ್ಲಿ ಆಗುತ್ತಾ ಈ ವಿಷಯ? ಅಲ್ಲ ಅಲ್ವಾ, ಆಗಲ್ಲ ಅಲ್ವಾ. ಒಂದು ಸಿಸ್ಟಮ್ ಇದೆಯಲ್ವಾ, ಆಗ್ತಾ ಇದೆಯಲ್ವ ಒಂದು ಸಿಸ್ಟಮ್ಮು. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗ್ತಿದೆ, FIR ಆಗ್ತಿದೆ, ಕೋರ್ಟ್ ಇದೆ, ಕೋರ್ಟ್ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸುತ್ತೆ, ಜಡ್ಜ್ಮೆಂಟ್ ಕೊಡುತ್ತೆ. ಅಲ್ಲಿವರೆಗಾರ ನಾವು ಸಮಾಧಾನವಾಗಿರ್ಬೇಕಲ್ವ. ಸೊ ಅಂದರೆ ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ, ಜಡ್ಜ್ಮೆಂಟ್ ಆಗಲಿ. ಅಲ್ಲ, ನೋಡೋಣ, ಅದೇ ಹೇಳಿದ್ದು ನಾನು, ವಿ ಕೆನಾಟ್ ಟೇಕ್ ಜಡ್ಜ್ಮೆಂಟ್. ಆ್ಯಕ್ಚುಲಿ ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ನಮ್ಗೇನು ಗೊತ್ತಿದೆ ಅಂತ ಮಾತಾಡೋದು ಅದ್ರ ಬಗ್ಗೆ ಅಲ್ವಾ. ಗಮನಿಸಿದಾಗ ಅಲ್ಲ, ಕರೆಕ್ಟು, ಅದ್ರ ಮೇಲೆ ಜಡ್ಜ್ಮೆಂಟ್ ನಾವು ಕೊಡೋದಕ್ಕೆ ಸಾಧ್ಯ. ಜಡ್ಜ್ಮೆಂಟ್ ಕೊಡೋದ್ರ ಬಗ್ಗೆ ಅಂತಲ್ಲ, ಈ ಸಿನಿಮಾ ನಟರಿಗೆ ಅಲ್ಲ, ನೀವು ಏನೇ ಹೇಳಿ ಮತ್ತೆ ನಾವು ವಿ ಕೆನಾಟ್ ಆ್ಯಕ್ಚುಲಿ ಒನ್ ಸೈಡೆಡ್ ನಾವು ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ. ಸೊ ನಡೀಲಿ, ಅದೆಲ್ಲ ಆಗಲಿ, ಹೊರಗೆ ಬರುತ್ತೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ವಿ ಶುಡ್ ರೆಸ್ಪೆಕ್ಟ್ ಅವರ್ ಡಿಪಾರ್ಟ್ಮೆಂಟ್. ನಮ್ಗೆ ಗೌರವ ಇರಬೇಕು ನ್ಯಾಯಾಂಗದ ಬಗ್ಗೆ, ಪೊಲೀಸ್ ವ್ಯವಸ್ಥೆ ಬಗ್ಗೆ. ಖಂಡಿತ ಅವ್ರು ಕೆಲಸ ಮಾಡ್ತಾರೆ, ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಬೇಕು. ಆ್ಯಕ್ಚುಲಿ ಅಂದರೆ ಯಾವ ಥರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ? ಅಲ್ಲ, ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ರೆ ಹೇಳ್ತಿದ್ದೆ. ನೀವು ನನ್ನ ಆರ್ಟಿಸ್ಟು, ನಾನೊಬ್ಬ ನನ್ನ ಒಂದು ಕುಟುಂಬದಲ್ಲಾದಾಗ ನನ್ನ ನೋವಾಗಿದೆ ಅಂತ ಹೇಳ್ತೀನಿ ಅಷ್ಟೇ ಹೊರತು ಹೌ ಕೆನ್ ಇಟ್ ಎಲ್ಲ ಆ್ಯಕ್ಚುಲಿ ಹಿಂಗೆ ನಡೀತಿದೆ ಹಿಂಗಾಗತ್ತೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನಾನು ಹೆಂಗೆ ಮಾತಾಡೋಕ್ಕೆ ಸಾಧ್ಯ? ಅದನ್ನು ಒಂದಷ್ಟು ಜನ ಅವ್ರ ಪರವಾಗಿ ನಿಂತ್ಕೊಂಡ್ರು, ಒಂದಷ್ಟು ಜನ ಅದು ಇದ್ದೇ ಇರುತ್ತೆ ಬಿಡಿ, ಅದು ಇದ್ದೇ ಇರುತ್ತೆ. ಒಪಿನಿಯನ್ಸ್ ಇರುತ್ತದು. ಆ್ಯಕ್ಚುಲಿ ಪ್ರೀತಿಸೋರಿಗೆ ಅದು ಕರೆಕ್ಟ್ ಅನ್ಸುತ್ತೆ, ಬೇರೆಯವ್ರಿಗೆ ಅದು ತಪ್ಪು ಅನ್ಸುತ್ತೆ. ಅದನ್ನ ನಾವು ಅದ್ರ ಬಗ್ಗೆ ಮಾತಾಡಬಾರ್ದಲ್ವಾ ಆ್ಯಕ್ಚುಲಿ.